ಪ್ರಪಂಚದ ಎಲ್ಲ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಕಿಂಗ್ಡಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ನೋಡಿ, ಪ್ರಜ್ವಲ್ ರೇವಣ್ಣ ಅವರ ಒಂದು ವಿವಾದ ಈಗೇನಿದೆ ಅದಕ್ಕೆ ಏನಾದರೂ ಪ್ಲ್ಯಾನ್ ಮಾಡೇ ಜೈಲು ಕಳಿಸ್ಲಾಯ್ತು ಅವ್ರನ್ನ. ಏನಂತಂದರೆ ಒಂದು ವಿಷಯ ಏನು ಹೇಗಿದೆ ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದರೆ, ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿಷಯ ಅವ್ರು ನೆಕ್ಸ್ಟು ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ನಿಲ್ಲಕ್ಕೆ ಆಗಲ್ಲ, ಗೆಲ್ಲೋದು ಮಾತ್ರ ಹಂಗಿರಲಿ, ನಿಲ್ಲೋದಕ್ಕೆ ಆಗಲ್ಲ ಅವರು. ಯಾಕೆ ಅಂತಂದರೆ ಆ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಚುನಾವಣೆ ಅಂತ ಏನಂತ ನಾವು ಕರಿತೀವಿ, ಆ ಪರಿಸ್ಥಿತಿಯಲ್ಲಿದೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಅವರ ನಡುವೆ ಒಂದು ಏನಾದರೂ ಪಿತೂರಿ ನಡೆದಿತ್ತಾ? ಈ ವಾಗ್ವಾದ ಹಾಗಾದರೆ ಏನು ಹೇಳುತ್ತೆ ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ. ವಾದ ಅಂತ ಬಂದಾಗ ವಿಶೇಷ ಒಂದು ತನಿಖಾ ತಂಡ ಅಂತ ಇರುತ್ತೆ, SIT ಅಂತ. ಅಲ್ಲಿ ವರದಿಗಳು ಹೇಳಿರೋ ಪ್ರಕಾರ ರೇವಣ್ಣ ಮಧ್ಯವರ್ತಿಗಳ ಮೂಲಕ ರೆಡ್ಡಿಯನ್ನು ಕೊಲ್ಲಲು ಹಿಟ್ ಸ್ಟ್ಯಾಟ್ಗೆ ಹಣಕಾಸು ಕೂಡ ಒದಗಿಸಿದ್ದಾರೆ ಅಂತ ಕೂಡ ಹೇಳ್ತಿದ್ರು ಅಂತ ಹೇಳಿದ್ದಾರೆ. ಆದರೆ ಅನುಕೂಲ ಕೂಡ ಮಾಡಿಕೊಟ್ಟಿದ್ದಾರೆ ರೇವಣ್ಣ ಅವರು, ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ದಾರೆ ಈ ರೀತಿ. ಆದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ರಾಜಕೀಯ ಪ್ರೇರಿತ ಕ್ರಿಮಿನಲ್ ಸಿಂಡಿಕೇಟ್ಗಳೊಂದಿಗೆ ಸಂಪರ್ಕ ಇತ್ತಂತೆ, ಮತ್ತು ಅವ್ರ ಜೊತೆ ಜೊತೆಗೆ ಉಟ್ಕೊಂಡಿದೆ, ಅವ್ರ ಜೊತೆ ಎಲ್ಲ ಭಾಗಿಯಾಗಿ ಉಟ್ಕೊಂಡಿದೆ ಅಂತ ಕೂಡ ಆರೋಪ ಮಾಡಲಾಗಿದೆ. ಈ ಪಿತೂರಿಯಲ್ಲಿ ಪ್ರಮುಖ ಹೆಸರುಗಳು ಏನು ಸೇರಿದೆ ಅಂತಂದರೆ YS ಭಾಸ್ಕರ್ ರೆಡ್ಡಿ ಕಾರ್ಯತಂತ್ರದ ಒಂದು ಮುಚ್ಚಿಡಿಕೆ. ಈ ಕೇಸನ್ನು ಮುಚ್ಚಿಡಬೇಕು ಅಂತ ಕೂಡ ಒಂದು ಬಾಹ್ಯ ವ್ಯಕ್ತಿಗಳೊಂದಿಗೆ ಸಮನ್ವಯ ಸಾಧಿಸಿದ್ದಾರೆ. ಮತ್ತು ಗಂಗಿರೆಡ್ಡಿ ವ್ಯವಸ್ಥಾಪನಾ ಬೆಂಬಲ ಏನಿದೆ ಅವ್ರು ಕೂಡ ಒದಗಿಸ್ತಾ ಇದ್ದಾರೆ ಈ ಒಂದು ಪಾಯಿಂಟನ್ನು ಅಂತ ಕೂಡ ಹೇಳ್ಬೋದು. ನೋಡಿ, ಕಾರ್ಯನಿರ್ವಹಿಸಿದ ಮೇಲೆ ನೆಕ್ಸ್ಟು ಆರೋಪಿ ಅಂತ ಕೂಡ ಅದು ಪ್ರೂಫ್ ಆಗಿಬಿಟ್ಟಿದೆ. ಆದರೆ ಈ ಆರೋಪಿ ಅಂದರೆ ಕರ್ನಾಟಕದಲ್ಲಿ ಮೊದಲು ಈಗ ಅಕಸ್ಮಾತ್ ಪ್ರಜ್ವಲ್ ರೇವಣ್ಣ ಅವರ ಒಂದು ಅವ್ರ ಹೆಸರನ್ನ ಹಾಳು ಮಾಡೋದಕ್ಕೆ ಸಂಚು ನಡೆದಿತ್ತ. ಯಾಕೆಂತಂದರೆ ಹಿಂದೆ ಎಲ್ಲ ನೋಡಿ ಎಷ್ಟೋ ಜನ ಆಪೋಸಿಟ್ ಕ್ಯಾಂಡಿಡೇಟ್ಗಳು ನಾವು ನೋಡಿರ್ತೀವಿ. ಪ್ರಜ್ವಲ್ ರೇವಣ್ಣ ಅವರ ಒಂದು ಆಪೋಸಿಟ್ ಕ್ಯಾಂಡಿಡೇಟ್ಗಳು ಯಾರೇ ಆಗಿರಲಿ ಅವರ ಒಂದು ಪಿತೂರಿ ನಡೆಯುತ್ತೆ ಎಲ್ಲ ಕಡೆ ಅಷ್ಟೇ. ಆಲ್ಮೋಸ್ಟು ಅವರ ಒಂದು ಪಿತೂರಿ ಅಂತಂದರೆ ಜೊತೆಗೆ ಇದ್ಕೊಂಡು ಮೋಸ ಮಾಡುವಂಥದ್ದೊಂದು ಎಲ್ಲ ಪಾರ್ಟಿಗಳು ಅದು ನಡೆಯುತ್ತೆ. ನಮ್ಮ ಜೊತೆಲೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳು ನಮ್ಮಲ್ಲೇ ಎಷ್ಟೋ ಜನ ಮಾಡಿರ್ತಾರೆ. ಅಕಸ್ಮಾತ್ ಇಲ್ಲೂ ಕೂಡ ಹಾಗಾದರೆ ಏನು ಮಾಡಿರ್ಬೋದು ಪ್ರಜ್ವಲ್ ರೇವಣ್ಣ ಅವ್ರನ್ನ? ಸ್ನೇಹಿತರೆ ನೋಡಿ, ಈಗ ಪ್ರಜ್ವಲ್ ರೇವಣ್ಣ ಅವರು ಜೈಲಿಗೆ ಹೋಗ್ಬೇಕಾದ ಪರಿಸ್ಥಿತಿಗೆ ಕಾರಣ ಅವರ ಒಂದು ತಂಡದಲ್ಲೇ ಇರ್ತಾರೆ. ಅವರ ಒಂದು ತಂಡದಲ್ಲೇ ಏನಾದರೂ ಈ ಥರ ಪೆನ್ಡ್ರೈವ್ ಪೆನ್ಡ್ರೈವ್ನ ಒಂದು ಸುದ್ದಿ ಎಬ್ಸಿ ಮಾಡಲಾಗಿದೆಯಾ? ಅಕಸ್ಮಾತು ಏನಾದರೂ ಇವ್ರ ಒಂದು ಹೆಸರನ್ನ ಹಾಳು ಮಾಡಬೇಕು, ಇವರು ಎಲೆಕ್ಷನ್ಗೆ ನೆಕ್ಸ್ಟ್ ನಿಂತ್ಕೋಬಾರ್ದು, ನೆಕ್ಸ್ಟ್ JDS ಅಭ್ಯರ್ಥಿ ಆಗಲೇಬಾರ್ದು, ಆ ರೀತಿ ಈ ಥರ ಮಾಡಿರ್ಬೋದಾ? ಹಾಗಾದರೆ ಏನು ಮಾಡಿರ್ಬೋದು ಸ್ನೇಹಿತರೆ? ಬನ್ನಿ ತಿಳ್ಕೊಳ್ಳೋಣ ವಿಷಯನ. ಏನಂತಂದರೆ ನೋಡಿ, ಅವರ ಒಂದು ಜೊತೆಲಿರ್ತಕ್ಕಂಥ ಸಹಚರರು ಅಂತ ನಾವೇನು ಕರಿತೀವಿ, ಪ್ರಜ್ವಲ್ ರೇವಣ್ಣ ಅವರ ಒಂದು ಫ್ರೆಂಡ್ಸ್ ಅಂತ ಅನ್ನೋದಕ್ಕಿಂತ ಅವರ ಜೊತೆಲೇ JDS ಪಾರ್ಟಿಲೇ ಇರ್ತಾರೆ, ಕೆಲವರು ಆಪೋಸಿಟ್ ಪಾರ್ಟಿಲಿ ಇರ್ತಾರೆ. ಅವರಲ್ಲಿ ಆಪೋಸಿಟ್ ಪಾರ್ಟಿಯಲ್ಲಿ ಏನು ನಡೆದಿರ್ಬೋದು ಪಿತೂರಿ? ಹಾಗಾದರೆ ನೋಡಿ, ಆಪೋಸಿಟ್ ಕ್ಯಾಂಡಿಡೇಟ್ ಏನಾದರೂ ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಈ ರೀತಿ ಏನಾದರೂ ಸಂಚು ನಡೆಸ್ತಾ ಇದೆಯಾ? ಇದೆಲ್ಲ ನಿಜವಾಗ್ಲೂ ಕೂಡ ಹೇಳ್ತಾ ಹೋದರೆ ಒಂದು ಆಳವಾದ ವಿಷಯ ಇದ್ದೇ ಇರುತ್ತೆ. ನೋಡಿ, ಅಂಥದ್ದಾದರೂ ಕೂಡ ಏನಿದೆ ಅಂತಂದರೆ ಇದು ಒಂದು ಪರಿಣಾಮ ಎಲ್ಲೋಗುತ್ತೆ ಅಂದರೆ ನೋಡಿ ಸ್ನೇಹಿತರೆ, ತಕ್ಷಣ ಒಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ಸಾರ್ವಜನಿಕವಾಗಿ ನಾವು ನೋಡಿದೆ ಅಂತಂದರೆ ಯಾವುದೇ ಒಂದು ಒಳಗೊಳ್ಳುವಿಕೆ ಇದ್ದೇ ಇದೆ. ಆದರೆ ನಮ್ಮ ಜನಗಳು ಹೇಳ್ತಾ ಇರೋದು ಒಳ್ಳೆತನ ಇಲ್ಲ. ಈಗಾಗಲೇ ಅವರು ಕೇಸಲ್ಲಿ ಆರೋಪಿ ಅಂತ ಬಂಧಿಸ್ಬಿಟ್ಟಿದ್ದಾರೆ. ಒಳ್ಳೆತನ ಇಲ್ಲ. ಲೋಕಸಭಾ ಮರುಚುನಾವಣಾ ಪ್ರಚಾರದತ್ತ ನಮ್ಮ ಗಮನ ಹರಿಸ್ತಾ ಇದ್ರು ಅವರು. ಆದರೆ 2024 ಹೊತ್ತಿಗೆ ಈಗ ಲೈಂಗಿಕ ಒಂದು ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ತಮ್ಮದೇ ಆದ ಒಂದು ಕ್ರಿಮಿನಲ್ ಹಗರಣ ಅಂತ ನಾವೇನು ಕರಿತೀವಿ, ಅಲ್ಲಿ ಸಿಲುಕಿಕೊಂಡಾಗ ತನಿಖಾಧಿಕಾರಿಗಳು ಮತ್ತು ಅವರ ಸಹಚರರು ಮತ್ತು ಕೊಲೆಗೆ ಸಂಬಂಧಿಸಿದ ವ್ಯಕ್ತಿಗಳ ನಡುವಿನ ಒಂದು ಹಣಕಾಸಿನ ವಹಿವಾಟು ಮರುಪರಿಶೀಲನೆ ಮಾಡ್ತಾರೆ ಅವರು ಅಧಿಕಾರಿಗಳು. ಹಣಕಾಸಿನ ಒಂದು ವ್ಯವಹಾರ ಏನು ನಡೆದಿದೆ, ನೋಡಿ ಇಷ್ಟು ಹಣಕಾಸಿನ ವ್ಯವಹಾರನ ಕೊಟ್ಟು ಅವರು ಈ ಥರ ಮಾಡಿಸ್ಕೊಂಡವ್ರ ಅಂದರೆ ಏನಾದರೂ ಕೇಸ್ ಹಾಕಿ ಅವ್ರ ಮೇಲೆ ಈ ರೀತಿ ಕೇಸ್ ಹಾಕಬೇಕು ಅಂತ ಏನಾದರೂ ಅಧಿಕಾರಿಗಳಿಗೆ ಹಣಕಾಸನ್ನು ಕೊಟ್ಟು ಈ ರೀತಿ ಮಾಡಿಸ್ಕೊಂಡಿರ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ ಅಂತ ಕೂಡ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಈ ರೀತಿ ಕೇಸ್ ಹಾಕಬೇಕು ನೀವು. ತನಿಖಾಧಿಕಾರಿಗಳು ಕೂಡ ಲಂಚದ ಒಂದು ಅವತಾರ ನೋಡಿ, ಲಂಚ ಅಂತ ಬಂದರೆ, ದುಡ್ಡು ಅಂತ ಬಂದರೆ ಎಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಕೈ ಚಾಚ್ತಾರೆ. ಸರ್ಕಾರಿ ಅಧಿಕಾರಿಗಳು ಕೂಡ ದುಡ್ಡು ಕೊಟ್ಟು ಇನ್ನೂ ಅವ್ರನ್ನ ಬಿಡುಗಡೆ ಮಾಡಬಾರ್ದು ಅಂತ ಏನಾದರೂ ಕಾಂಗ್ರೆಸ್ ಕಡೆಯಿಂದ ಏನಾದರೂ ಪಿತೂರಿ ನಡೆದಿದೆಯಾ? ನೋಡಿ, ಇಲ್ಲಿ ಬರ್ತಾ ಇದೆ ವಿಷಯಗಳು. ಅಕಸ್ಮಾತ್ ಕಾಂಗ್ರೆಸ್ ಏನಾದರೂ ಪಿತೂರಿ ಮಾಡಿದರೆ ನಿಜವಾಗ್ಲೂ ಮುಂದೆ ಹಾಗಾದರೆ ಏನು ಅನುಭವಿಸ್ತಾರೆ ಪ್ರಜ್ವಲ್ ರೇವಣ್ಣ? ಅಕಸ್ಮಾತ್ ಸತ್ಯ ಕಾಂಗ್ರೆಸ್ ಕಡೆಯಿಂದ ಏನಾದರೂ BJP ಕಡೆಯಿಂದ ನೋಡಿ, ಕಾಂಗ್ರೆಸ್ ಕಡೆಯಿಂದ ಏನಾದರೂ ಅಕಸ್ಮಾತ್ ತಗಲಾಕೊಂಡ್ಬಿಟ್ಟಿದ್ರೆ ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಭವಿಷ್ಯ ನಿಮಗೆ ಗೊತ್ತಿದೆ. ಎಲೆಕ್ಷನ್ನಲ್ಲಿ ನಿಲ್ಲಲ್ಲ ಅವರು, ಮತ್ತೆ ಏನು ಮಾಡೋಕ್ಕಾಗಲ್ಲ. ಆದರೆ ಅಕಸ್ಮಾತ್ ಅದೇನಾದರೂ ಸತ್ಯ ಅಂತ ಗೊತ್ತಾದರೆ ಹೊರಬಿದ್ದರೆ ಮುಂದೆ ಏನಾಗ್ಬೋದು ಕಾಂಗ್ರೆಸ್ ಅವ್ರಿಗೂ ಕೂಡ ಮುಂದೆ ನಮ್ಮ ಜನ ಕೂಡ ಬೆಂಬಲ ಇರಲ್ಲ. ಯಾಕೆಂತಂದರೆ ಈ ರೀತಿ ಕೇಸ್ದಲ್ಲಿ ತಳ್ಳಿದ್ದಾರೆ ಇವ್ರನ್ನ. ಇವರಲ್ಲಿ ಈ ರೀತಿ ಕೇಸ್ ಹಾಕ್ಸೋದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಕಾರಣ. ಕಾಂಗ್ರೆಸ್ ಸರ್ಕಾರದ ಕಾರಣದಿಂದ ಇವರು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ನೋಡಿ, ತನಿಖಾಧಿಕಾರಿಗಳಿಗೂ ಕೂಡ ದುಡ್ಡು ಕೊಟ್ಟು ಸಂಚನ ನಡೆಸ್ತಾ ಇದ್ದಾರೆ ಈ ಕಾಂಗ್ರೆಸ್ ಅವರು. ಯಾಕೆಂದರೆ ಕಾಂಗ್ರೆಸ್ ಅವರು ಕೂಡ ನಮ್ಗೆ ಹೇಳ್ತಂಗೆ ನೋಡಿ, ಕೇಂದ್ರ ತನಿಖಾ ದಳ SIT ನಾವು ಏನು ಕರಿತೀವಿ,
CBI ನಾವೆಲ್ಲ CBI ಅಂತ ನಾವೇನು ಕರಿತೀವಿ ಅವರೆಲ್ಲ ರೇವಣ್ಣ ಅವರ ರಾಜಕೀಯವನ್ನು ಹಾಳು ಮಾಡೋದಕ್ಕೆ ಒಂದು ಕ್ರಿಮಿನಲ್ ವ್ಯವಹಾರಗಳ ಬಗ್ಗೆ ಒಂದು ತನಿಖೆಯನ್ನು ಮರುತೆರೆಯಲು ಪದೇ ಪದೇ ಅವ್ರನ್ನ ಕರಿಬೇಕು, ತನಿಖೆ ಮಾಡಬೇಕು ಅಂತಲೂ ಕೂಡ ಅರ್ಜಿಯನ್ನು ಕೊಡ್ತಾ ಇದ್ದಾರಂತೆ. ಆದರೆ ಜೊತೆಗೆ ಉದ್ದೇಶಿತ ರಾಜಕೀಯ ವಿನಾಶಗಳನ್ನು ಕೂಡ ಒಂದು ಸಂಘಟಿಸುವಲ್ಲಿ ಅವರ ಪಾತ್ರದ ಬಗ್ಗೆ ಬಹು ರಾಜ್ಯ ತನಿಖೆಗೆ ಕೂಡ ಹೊಸ ಬೇಡಿಕೆಗಳು ಇದೆಯಂತೆ. ಇದೆಯೇ, ಆದರೆ ಇಲ್ಲ ಅಂತಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಹೆಸರು ಮುಂದೆ ಹಾಳಾಗುತ್ತಾ? ಯಾಕೆಂತಂದರೆ ಇದರಿಂದ ನಿಮಗೆಲ್ಲರೂ ಕೂಡ ಅವರ ಪ್ರಜ್ವಲ್ ರೇವಣ್ಣ ಅವರ ಒಂದು JDS ಅಭ್ಯರ್ಥಿ ಏನಿದೆ ಅದೆಲ್ಲ ಕೂಡ ನಿಮಗೂ ಕೂಡ ಗೊತ್ತೇ ಇದೆ. ಆದರೆ ಮುಂದೆ ಅವರ ಹೆಸರು ಏನಾದರೂ ಹಾಳಾಗುತ್ತಾ? ಇದರಿಂದ ಯಾವುದೇ ಒಂದು ದಾಖಲೆ ಕೂಡ ಕಂಡು ಬರ್ತಾ ಇಲ್ಲ ಅಂತ ಹೇಳ್ಬೋದು.